బెంగళూరు నగరంలో విఘ్నేశ్వరుడికి విశేష పూజలు. రాజధాని బెంగళూరు నగరంలోని బాలాజీ లేఅవుట్ 6వ క్రాస్ శ్రీ వినాయక యువ సంఘం వారి 15వ వార్షికోత్సవం ఘనంగా జరిగింది. అనంతరం 8 అడుగుల విఘ్నేశ్వరుడి విగ్రహాన్ని ప్రతిష్ఠాపించి కమిటీ సభ్యులు ప్రైమ్ 5 న్యూస్ ప్రతినిధితో మాట్లాడుతూ గురువారం నుండి 13వ తేదీ శనివారం వరకు ఈ కార్యక్రమం ఉంటుందని కమిటీ సభ్యులు మీడియాకు తెలిపారు. శుక్రవారం విశేష పూజలు జరిపిన అనంతరం సుమారు 2000 మంది ప్రజలకు అన్నదాన కార్యక్రమం నిర్వహించారు. सर्वस्याप्ते सर्वत्रेते सर्वदेवतेना आप्नोति सर्वं जयते निर्विघ्नः श्रीमन्महागणपतये नमः मनसोद्दिष्ट प्रार्थनां समर्पयामि ಎಲ್ಲರೂ ಸಹಿತ ನಾನು ಹೇಳ್ಕೊಟ್ಟಂಗೆ ಹೇಳಬೇಕು ಸ್ವಸ್ತಿ ಸ್ವಸ್ತಿ ಶ್ರದ್ಧಾಂ ಶ್ರದ್ಧಾಂ ಮೇಧಾಂ ಮೇಧಾಂ ಯಶಃ ಯಶಃ ಪ್ರಜ್ಞಾಂ ಪ್ರಜ್ಞಾಂ ವಿದ್ಯಾಂ ವಿದ್ಯಾಂ ಬುದ್ಧಿಂ ಬುದ್ಧಿಂ ಶ್ರಿಯಂ ಶ್ರಿಯಂ ಬಲಂ ಬಲಂ ತೇಜಃ ತೇಜಃ ಆರೋಗ್ಯಂ ಆರೋಗ್ಯಂ ದೇಹಿ ಮೇ ಗಣನಾಯಕ ಗಣನಾಯಕ ನಿರ್ವಿಘ್ನಹರ ನಿರ್ವಿಘ್ನಹರ ಶ್ರೀ ಮಹಾಗಣಪತಯೇ ಮಹಾಗಣಪತಿಯೇ ನಮಃ ನಮಃ मनसोद्दिष्ट प्रार्थनां समर्पयामि ಎಲ್ಲರೂ ಸಹಿತ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಸರ್, ಎಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ? ಸರ್, ನಾವು 15 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ತಮ್ಮ ಸಂಘ ಹೆಸರು ಹೇಳ್ಬಿಟ್ಟು ವಿನಾಯಕರ ಗೆಳೆಯರ ಬಳಗ ಸುಪ್ರೀಂ ಬಾಯ್ಸ್ ಅಂದ್ಬಿಟ್ಟು ನಾವೆಲ್ಲ ಯುವಕರು ಸೇರ್ಕೊಂಡು ಮಾಡ್ತಾ ಇರೋದು ಸರ್. ಆಮೇಲೆ 6th ಮೇನ್ 2nd ಕ್ರಾಸ್ ಅಂತ ಬಾಲಾಜಿ ಲೇಔಟಲ್ಲಿ ಮಾಡೋದು. ನಾಳೆ ಬಂದು ಅನ್ನದಾನ ಇರುತ್ತೆ, 2000 ಜನಕ್ಕೆ ಮಾಡ್ತಾ ಇದೀವಿ. ಎಲ್ಲ ಬಂದು ಸೇರ್ಕೊಳ್ಳಿ. 3ನೇ ದಿನ ವಿಸರ್ಜನೆ ಇರುತ್ತೆ, ಅದು 4 ಗಂಟೆ ಮೇಲೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ಅದು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಎಲ್ಲ ಬನ್ನಿ, ಎಲ್ಲ ಸೇರ್ಕೊಂಡು ಮಾಡೋಣ. ನಮ್ಮ ಸಂಘದ ಹೆಸರು ಶ್ರೀ ವಿನಾಯಕ ಗೆಳೆಯರ ಬಳಗ ಸುಪ್ರೀಂ ಬಾಯ್ಸ್. ನಾವು ಎಲ್ಲ ಯುವಕರು ಸೇರ್ಕೊಂಡು ಮಾಡ್ತಿರುವ ಕಾರ್ಯಕ್ರಮ ಇದು. ನಾವು ಗಣಪತಿಯನ್ನು 15 ವರ್ಷದಿಂದ ಆಚರಿಸ್ತಿದ್ದೀವಿ ಈ ಚತುರ್ಥಿಯನ್ನು. ಸೊ ಇವತ್ತು ಗಣೇಶ ಪ್ರತಿಷ್ಠೆ ಆಗಿದೆ, ನೋಡ್ಬೋದು ನೀವೇ. ನಾಳೆ ಬಂದು 2000 ಜನ ಅನ್ನದಾನ ಇರುತ್ತೆ, ಎಲ್ಲರೂ ಬರಬೇಕು. ಆಮೇಲೆ ಸಾಯಂಕಾಲ ಸಂಜೆ ನಂತರ ಎಲ್ಲ ಗೇಮ್ಸ್, ಚಿಕ್ಕ ಮಕ್ಕಳಿಗೆಲ್ಲ ಗೇಮ್ಸು ಇರುತ್ತೆ, ಎಲ್ಲರೂ ಬಂದು ಭಾಗವಹಿಸಬೇಕು. 3ನೇ ದಿನ ಇನ್ನು ವಿಸರ್ಜನೆ ಇರುತ್ತೆ, ಅದು ಎಲ್ಲ ಬರಬೇಕು. ತಮಟೆ ರೂಟ್